ಇವೆಲ್ಲವನ್ನ ನೋಡಿ ಅದ್ಭುತ ಅನಿಸ್ತು. ಅಷ್ಟೇ ಯಾಕೆ, ಡಿಸ್ಪ್ಲೇಗೆ ಇಟ್ಟಿರೋ ರೀತಿ ಕೂಡ, ಅದರಲ್ಲಿರೋ ಕ್ರಿಯೇಟಿವಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇಷ್ಟ ಸಾಕಿತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗೋಕೆ, ಜರ್ಮನಿನ ಮೆಚ್ಕೊಳಕ್ಕೆ. ಮ್ಯೂನಿಕ್ ಸಿಟಿ ಪೂರ್ತಿ ಸುತ್ತಾಡಿದ್ರು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಿಲ್ಲ. ಜರ್ಮನಿ ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿಯ ಜೀನಿಯಸ್ ಅನ್ನೋ ಉಪಮಾನದಿಂದ ನನ್ನಲ್ಲಿರೋ ಮೋಟೋ ವ್ಲಾಗರ್ ಸಿಕ್ಕಾಪಟ್ಟೆ ಕೌತುಕನಾಗಿ ಕಾಯ್ತಾ ಇದ್ದ. ಅದೇ ನಿಟ್ಟಲ್ಲಿ ಇಂಟರ್ನೆಟ್ ಅಲ್ಲಿ ಜಾಲಾಡಿದಾಗ ಜಾಲತಾಣದಲ್ಲಿ ಸಿಕ್ಕಿದ್ದು BMW ಹೆಡ್ ಕ್ವಾರ್ಟರ್ಸ್ ಇರೋದು ಇದೇ ಮ್ಯೂನಿಕ್ ಅಲ್ಲಿ ಅನ್ನೋ ವಿಷಯ. ಅದೇ ಕ್ಯೂರಿಯಾಸಿಟಿಲಿ ಸಿಟಿಯ ಇನ್ನೊಂದು ಭಾಗಕ್ಕೆ ಬಂದಾಗ ನಮ್ಮ ಎದುರು ಕಂಡಿದ್ದು BMW ಹೆಡ್ ಕ್ವಾರ್ಟರ್ಸ್. ಇವರ ಕಾರ್ ಮತ್ತು ಬೈಕ್ ಎಷ್ಟು ಸ್ಪೆಷಲ್ಲೋ ಅಷ್ಟೇ ವಿಶೇಷವಾಗಿತ್ತು ಇವರ ಹೆಡ್ ಕ್ವಾರ್ಟರ್ಸ್ ನ ಬಿಲ್ಡಿಂಗ್. ಇಂಜಿನ್ ನ ಸಿಲಿಂಡರ್ ಶೇಪ್ ನಲ್ಲಿ ಇದ್ದಿದ್ದು ನೋಡಿ ಇಂಪ್ರೆಸ್ ಆಯ್ತು. ಈ ಹೆಡ್ ಕ್ವಾರ್ಟರ್ಸ್ ನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿರೋ ಮ್ಯೂಸಿಯಂ. ಹೌದು, ಮ್ಯೂಸಿಯಂ ಒಂದಲ್ಲ ಅಂತ 2 ಮ್ಯೂಸಿಯಂ ಇಲ್ಲಿದೆ. ಒಂದಕ್ಕೆ ಫ್ರೀ ಆಕ್ಸೆಸ್ ಕೂಡ ಇದೆ. ಸ್ಟ್ಯಾಂಡರ್ಡ್ ಆಗಿ ಮ್ಯೂಸಿಯಂ ಅಂದೆ, ಬಟ್ ಇದೊಂಥರ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ಬೋದು. ಇಲ್ಲಿ ಪ್ರೆಸೆಂಟ್ ಜನರೇಷನ್ ನ ಮಾಡೆಲ್ ಗಳನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ. ಮೋಸ್ಟ್ಲಿ ನನ್ ಜೀವನ ಪೂರ್ತಿ ದುಡ್ಡು ಕೊಟ್ರು ಸಿಗದ ಮಾಡೆಲ್ ಗಳನ್ನ ಇಲ್ಲಿ ಫ್ರೀ ಆಗಿ ಕೂತು ಚಟ ತೀರ್ಸ್ಕೊಳ್ಬಹುದು. ಅಷ್ಟಕ್ಕೆ ನನ್ನ ಹಾಸಿಗೆ ಸೈಜ್ ನೆನಪಾಗಿ, ಕಾಲನ್ನ ಎಷ್ಟ್ ಚಾಚಬೇಕು ಅನ್ನೋ ಅರಿವಾಗಿ, ನನ್ನ ನನಸಾಗಬಹುದಾದಂತಹ ಕನಸಿನ 2 ಚಕ್ರದ ಈ ಆನೆ ಹತ್ರ ಬಂದಾಗ ಇದನ್ನ ಬೇಗ ನನ್ಸ್ ಮಾಡು ಅಂತ ಕೈ ಮುಗಿದು ದೇವರ ಬಳಿ ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ಬೇಕಾದ್ರೆ ನೆನಪಾಗಿದ್ದು ಇನ್ನೊಂದು ಮ್ಯೂಸಿಯಂ. ಅದನ್ನ ತೋರ್ಸಕ್ಕೂ ಮುಂಚೆ ನನ್ನ ಫಾಲೋ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಫಾಲೋ ಮಾಡಿ, 10K ರೀಚ್ ಮಾಡಕ್ಕೆ ಸಪೋರ್ಟ್ ಮಾಡಿ. ಕ್ರಿಯೇಟಿವಿಟಿಗೆ ಅಷ್ಟೊಂದು ಫಾಲೋವರ್ ಸಿಗೋದಿಲ್ಲ ಅನ್ನೋ ಕೊರಗನ್ನ ದೂರ ಮಾಡಿ. ಈ ಮ್ಯೂಸಿಯಂಗೆ ಎಂಟ್ರಿ ಟಿಕೆಟ್ ಇದೆ. 14 ಯೂರೋ ಕೊಟ್ಟು ಒಳಗ್ ಹೋದಾಗ ಫೈನಲಿ ಜರ್ಮನಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ಫೀಲ್ ಆಯ್ತು. ಅಷ್ಟರ ಮಟ್ಟಿಗೆ BMW ಹಿಸ್ಟ್ರಿ ಹೇಳೋಂತ ಡಿಸ್ಪ್ಲೇಗಳು ಇಲ್ಲಿತ್ತು. ಇವರ ಕಾರ್ಸ್ ಬೈಕ್ ನ ಲೆಗಸಿ ಮಾಡೆಲ್ಸ್ ನೋಡಿದಾಗ ನನ್ ಹುಬ್ಬೇರಿತ್ತು. ಬರೇ ಲೆಗಸಿ ಕಾರ್ಸ್ ಅಲ್ಲ, ಫ್ಯೂಚರ್ ಡಿಸೈನ್ಸ್ ಬಗ್ಗೆ ಕೂಡ ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ. ಹಾಗೆ ಕ್ರಿಯೇಟಿವ್ ಡಿಸೈನ್ಸ್ ನ ಕಾರ್ ಗಳನ್ನು ಕೂಡ ಡಿಸ್ಪ್ಲೇ ಇಟ್ಟಿದ್ದಾರೆ.